ಬರುತ್ತೆ ಬಂತು ನೋಡಿ. ಓಕೆ, ಇವಾಗ 35 ರೂಪಾಯಿ ಕೊಡ್ತಾನೆ. ಹಾಂ ಅಲ್ಲ 7180 4ಅಲ್ಲಿ ಇಡಬೇಕು ಅಲ್ಲ ಅದು. ಥ್ಯಾಂಕ್ ಯು ಸರ್. ಓಕೆ, ಡೆಲಿವರ್ ಆಯಿತು, ಡೆಲಿವರ್ ಕೊಡ್ತೀನಿ. ಸ್ನೇಹಿತರೆ, ಇವಾಗ ನೋಡಿ ಏನಂದರೆ ಒಂದು ಆರ್ಡರ್ ಬರ್ತಾಯಿದೆ. ಏನಪ್ಪ ಅಂದರೆ ಇಲ್ಲಿ ಇನ್ಸ್ಟಂಟ್ ಪಿಕಪ್ ಅಂತ ಇದೆ ನೋಡಿ. ಇದೆ ಇನ್ಸ್ಟಂಟ್ ಪಿಕಪ್ ಅಂದರೆ ಏನು ಅಂದರೆ ಇನ್ಸ್ಟಾಮಾರ್ಟು ಟೋಕನ್ ಆರ್ಡರ್ ಅಂತ ಕರೀತಾರೆ. ಇದಕ್ಕೆ 20 ರಿಂದ 31 ರೂಪಾಯಿ ಕೊಡ್ತಾನೆ. ಇವಾಗ ನಾವು ಇನ್ಸ್ಟಾಮಾರ್ಟ್ಗೆ ಹೋಗಬೇಕು. ಇವಾಗ ಕನ್ಫರ್ಮ್ ಮಾಡ್ತೀನಿ ನೋಡಿ, ಕನ್ಫರ್ಮು. ಓಕೆ, ಕನ್ಫರ್ಮ್ ಆಯಿತು. ಇನ್ಸ್ಟಾಮಾರ್ಟ್ಗೆ ಹೋಗ್ಬೇಕು ನಾವು. ಇದು ಆರ್ಡ್ರ್ ಬಂದಂಗಲ್ಲ, ಇದು ಟೋಕನ್ ಆರ್ಡರ್ ಅಂತ ಕೊಡ್ತಾನೆ. ಓಕೆ, ಇವಾಗ ಏನು ಮಾಡಬೇಕು ಅಂದರೆ ನಾವು ಲೊಕೇಶನ್ ಹಾಕ್ಕೋಬೇಕು. ಲೊಕೇಶನ್ ಹಾಕೊಂಡ್ಬಿಟ್ಟು ನಾವು ಇನ್ಸ್ಟಾಮಾರ್ಟ್ಗೆ ಹೋಗಬೇಕಾಗತ್ತೆ. ಫಸ್ಟು ಬನ್ನಿ ಇನ್ಸ್ಟಾಮಾರ್ಟ್ಗೆ ಹೋಗಿ ಅಲ್ಲಿ ತಿಳಿಸ್ತೀನಿ ನಿಮಗೆ. ನೋಡಿ, ಈಗ ಇನ್ಸ್ಟಾಮಾರ್ಟ್ ಹತ್ರ ಬಂದಿದ್ದೀನಿ. ಓಕೆ, ಇನ್ಸ್ಟಾಮಾರ್ಟ್ ಇಲ್ಲೇ ಇದೆ ನೋಡಿ, ಇದೇ ಇನ್ಸ್ಟಾಮಾರ್ಟು. ಇವಾಗ ಇಲ್ಲಿಗೆ ಬಂದಮೇಲೆ ಏನು ಅಂದರೆ ಇಲ್ಲಿ ನೋಡಿ ರೀಚ್ಡ್ ಅಂತ ಕೊಡಬೇಕು. ರೀಚ್ಡ್ ಅಂತ ಕೊಟ್ಟರೆ ಇದು ಹೋಯ್ತು ಅಂದರೆ ಇವಾಗ ಆರ್ಡರ್ ಬರುತ್ತೆ. ಇನ್ನೂ ಆರ್ಡರ್ ಬಂದಿಲ್ಲ, ಇವಾಗ ಬರುತ್ತೆ ನೋಡಿ. ಒಂದೇ ನಿಮಿಷ ಆರ್ಡರ್ ಬರುತ್ತೆ, ವೆಯ್ಟ್ ಮಾಡಬೇಕು. ಇಲ್ಲಿ ಇನ್ಸ್ಟಾಮಾರ್ಟ್ ಹತ್ರ ಇದೆ ನೋಡಿ. ಇನ್ಸ್ಟಾಮಾರ್ಟ್ ಆರ್ಡರ್ ಕೊಟ್ಟ ನೋಡಿರಿ, ಈ ಥರ 20 ರೂಪಾಯಿ ಕೊಡ್ತಾನೆ. 1.44 ಕಿಲೋಮೀಟ್ರ್ ಇನ್ಸ್ಟಾಮಾರ್ಟ್ ಆರ್ಡ್ರು ಕನ್ಫರ್ಮ್ ಕೊಟ್ಟಿದ್ದೀನಿ. ಕನ್ಫರ್ಮ್ ಕೊಟ್ಟಾದಮೇಲೆ ಅದು 2 ಆರ್ಡರ್ ಥರ ಬಂದಿರುತ್ತೆ, ಬಟ್ ಹೋಯ್ತು ನೋಡಿ ಅದು ಒಂದು ಆರ್ಡ್ರು. ಇವಾಗ ಇಲ್ಲೇನು ಅಂದರೆ ಇಲ್ಲಿ ಹೇಳಬೇಕು ಅವ್ರಿಗೆ, ಇದು 7180. ಇದನ್ನು ಕೆಲವೊಂದು ಕಡೆ ಏನಾಗುತ್ತೆ ನಾವೇ ಹೋಗಿ ತೊಗೋಬೇಕು, ಇಲ್ಲಾಂದರೆ ಇವರೇ ಕೊಡ್ತಾರೆ. ಓಕೆ, ಕೆಲವೊಂದು ಕಡೆ ನಾವೇ ಹೋಗಿ ತೊಗೋಬೇಕಾಗತ್ತೆ. 4 7180 ನೋಡಿ. ಐಟಮ್ ಇದೆ, ಒಂದು ಬ್ಯಾಗು, 3 ಐಟಮು. ಇದು ಪಿಜನ್ ಹೋಲ್ ಅಂದರೆ ಇಲ್ಲಿ ಇಡಬೇಕು, ಈ ಜಾಗದಲ್ಲಿ ಇಡ್ತಾರೆ. ನಂಬರ್ 4. ಹಾಂ ಅಲ್ಲ 7180 4ಅಲ್ಲಿ ಇಡಬೇಕು. 7180 भाई, OTP ಎಲ್ಲಿದೆಯಾ? ಎಲ್ಲಿದೆ ಅದು? 4 ಆಯಿತಾ? ಮತ್ತೆ ಅದು ಒಳಗೆ ಬಿಡಲ್ಲ ನಮ್ಮನ್ನು. ಕೆಲವೊಂದು ಕಡೆ ನಾವೇ ಹೋಗಿ ತೊಗೋಬೇಕು. ಇಲ್ಲಿ ಇವನು ಕೊಡ್ತಾವೆ ಸೆಕ್ಯೂರಿಟಿ ನೋಡಿ, ಅಲ್ಲಿ ಹೋಗಿ ತೊಗೋಬೇಕು. ಅವ್ನು OTP ಹೇಳ್ತಾನೆ. OTP ಅಂದರೆ ಇಲ್ಲಿರುತ್ತೆ, ಇಲ್ಲಿದೆ ನೋಡಿ, ಈ 4 ನಂಬರು 275. ಈ 4 ನಂಬರ್ ತೊಗೋಬೇಕು, ಇಲ್ಲಾಂದರೆ ಸ್ಕ್ಯಾನ್ ಮಾಡಬೇಕು, ಅಂದರೆ ಬರುತ್ತೆ. ಅದು ನಿಮ್ಗೆ ತೋರಿಸೋ ನಾನು ವರ್ಷದಲ್ಲಿ ಅವನೇ ಹೊಡೆದ್ಬಿಟ್ಟ ಬಿಡಿ. ಇವಾಗ ಹೋಗೋಣ ಬನ್ನಿ. ಇವಾಗ ಕಸ್ಟಮರ್ ಲೊಕೇಶನು 1 ಕಿಲೋಮೀಟರ್ ಇದೆ, ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ನೋಡಿ, ಇವಾಗ ಲೊಕೇಶನ್ಗೆ ಬಂದಾಯಿತು. ರೀಚ್ಡ್ ಕೊಡ್ತೀನಿ. ರೀಚ್ಡ್ ಕೊಟ್ಟು ಥ್ಯಾಂಕ್ ಯು ಸರ್. ಓಕೆ, ಇವಾಗ ಡೆಲಿವರ್ ಆಯಿತು. ಇನ್ನೊಂದು ಏನಪ್ಪ ಅಂತಂದರೆ ಇದು ಕ್ಯಾಶ್ ಆನ್ ಡೆಲಿವರಿ, ಆಲ್ಮೋಸ್ಟ್ ಕ್ಯಾಶ್ ಆನ್ ಡೆಲಿವರಿ ಬರೋಲ್ಲ. ಇದೆಲ್ಲನೂ ಕೂಡ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಡೆಲಿವರಿ ಕೊಟ್ಬಿಡೋಣ ಫಸ್ಟು. ಇವಾಗ ಆಯಿತು. ಇದಕ್ಕೆ ಕೊಡೋದು 20 ರೂಪಾಯಿ. ಇದಕ್ಕೆ ಯಾವುದೇ ರೀತಿ ಸರ್ಜ್ಗಳನ್ನ ಕೊಡೋಲ್ಲ, ಯಾವುದೇ ರೀತಿ ಸರ್ಜ್ ಕೊಡೋಲ್ಲ, ಏನೂ ಕೊಡೋಲ್ಲ. ಅದು ಫುಡ್ ಆರ್ಡ್ರ್ಗಳಿಗೆ ಕೆಲವೊಂದ್ಸಲಿ ಸರ್ಜ್ ಇರುತ್ತಲ್ಲ, ಅದೆಲ್ಲ ಫುಡ್ ಆರ್ಡ್ರ್ಗಳಿಗೆ ಇರುತ್ತೆ. ಯಾವುದೇ ರೀತಿಯ ಇವಾಗ ಇನ್ಸ್ಟಾಮಾರ್ಟ್ ಆರ್ಡ್ರ್ಗಳಿಗೆ ಇರಲ್ಲ. ಓಕೆ, ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್. ಯೂಶಲ್ ಯು ಕ್ಯಾನ್ ಚೆಕ್ ದ ಅರ್ನಿಂಗ್ ಹಿಸ್ಟ್ರಿ ಅಂತ. ಓಕೆ ಬಿಡ್ರಿ, ಏನು 20 ರೂಪಾಯಿ ಕೊಟ್ಟಿರ್ತಾನೆ, ಅದನ್ನು ತೋರಿಸೋದೇನೈತೆ. ಇವಾಗ ನೋಡಿ 20 ರೂಪಾಯಿ ಕೊಟ್ಟಿರ್ತಾನೆ ಅಲ್ಲಿ. ಇನ್ನೊಂದು ಏನಂದರೆ ರೆಸ್ಟೋರೆಂಟ್ ಹತ್ರ, ಇದ್ರ ಹತ್ರ ಇನ್ಸ್ಟಾಮಾರ್ಟ್ ಹತ್ರ ಒಂದು ಹೇಳಬೇಕಿತ್ತು ನಿಮಗೆ. ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ 4 ಅಂತ ಇತ್ತು ನನಗೆ, 4ರಲ್ಲಿ ಇಟ್ಟಿರ್ತಾರೆ. ಅಲ್ಲಿ 4 ನಂಬರ್ ಇರುತ್ತೆ, ಅದನ್ನ OTP ಹಾಕೋಬೋದು, ಇಲ್ಲಾಂದರೆ ಸ್ಕ್ಯಾನ್ ಕೋಡ್ ಇರುತ್ತೆ, ಸ್ಕ್ಯಾನ್ ಕೂಡ ಮಾಡ್ಕೋಬೋದು. ಈ ರೀತಿ ಇನ್ಸ್ಟಾಮಾರ್ಟ್ ಆರ್ಡ್ರ್ಗಳನ್ನ ಈ ರೀತಿ ನಾವು ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇನ್ಸ್ಟಾಮಾರ್ಟ್ ಆರ್ಡರ್ ಮಾಡೋರು ಅಷ್ಟೇ, ಇನ್ಸ್ಟಾಮಾರ್ಟ್ ID ಬೇರೆ ಬರುತ್ತೆ, ಫುಡ್ ಐಡಿನೇ ಬೇರೆ ಬರುತ್ತೆ. ಇನ್ಸ್ಟಾಮಾರ್ಟ್ ಅವ್ರಿಗೆ ಫುಡ್ ಆರ್ಡರ್ಗಳು ಬರೋಲ್ಲ. ಓಕೆ, ಫುಡ್ ಅವ್ರಿಗೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಬರುತ್ತೆ. ಈ ರೀತಿ ಎಲ್ಲ ಬರುತ್ತೆ. ಅದಕ್ಕೆ ಇನ್ಸ್ಟಾಮಾರ್ಟ್ ಹತ್ರನೇ ಮಾಡೋರು ಬೇರೆ ಇದ್ದಾರೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಿಮಗೆ ಇನ್ಸ್ಟಾಮಾರ್ಟಲ್ಲಿ ಏನಂದರೆ ಬ್ಯಾಗ್ ಕೊಡ್ತಾನೆ. ಅಂದರೆ ಒಂದು ಬ್ಯಾಗ್ ಇರುತ್ತೆ, ಅದು ಕೋಲ್ಡ್ ಐಟಮ್ ಏನಾದ್ರು ಇದ್ದರೆ ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ನ ತೊಗೊಂಬಂದು ಕಸ್ಟಮರ್ಗೆ ಕೊಡುವಾಗ ಐಟಮ್ ಅಷ್ಟೇ ಕೊಡಬೇಕು, ಬ್ಯಾಗ್ ಕೊಡೋಂಗಿಲ್ಲ. ಓಕೆ, ನಮ್ಮ ಹೆಸ್ರ ಮೇಲೆ ಒಂದು ಬ್ಯಾಗು ಕೌಂಟ್ ಆಗಿರುತ್ತಲ್ಲಿ. ಅದು ಎಲ್ಲಿ ತೋರಿಸುತ್ತೆ ಅಂದರೆ ನಿಮಗೆ
ಇನ್ಸ್ಟಾಮಾರ್ಟ್ ರೀಯೂಸಬಲ್ ಬ್ಯಾಗ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನನ್ನ ಹತ್ರ ಯಾವುದೂ ಇಲ್ಲ. ಏನಾದ್ರು ಬ್ಯಾಗ್ ಇದ್ದರೆ ನನ್ನ ಹತ್ರ ಬ್ಯಾಗ್ ಇದ್ದರೆ ಬ್ಯಾಗ್ ತೋರಿಸುತ್ತೆ. ಅದನ್ನ ಒಂದು ದಿನದಲ್ಲಿ ನಾವು ರಿಟರ್ನ್ ಕೊಡಬೇಕು. ರಿಟರ್ನ್ ಕೊಟ್ಟರೆ ಇಲ್ಲಿ ಹೋಗಿಬಿಡುತ್ತೆ. ರಿಟರ್ನ್ ಅದೇ ರೂಟಲ್ಲಿ ಹೋಗುವಾಗ ಕೊಡಬೇಕು, ಕೊಟ್ಟರೆ ಹೋಗಿಬಿಡುತ್ತೆ. ಓಕೆ, ಇವಾಗ ಮತ್ತೊಂದು ಟೋಕನ್ ಆರ್ಡರ್ ಕೊಟ್ಟಿದ್ದ. ಇಲ್ಲಿ ನೋಡಿ ಟೋಕನ್ ಆರ್ಡ್ರು ಬಂದುಬಿಟ್ಟು ಇವಾಗ ರೀಚ್ ಕೊಡ್ತೀನಿ. ರೀಚ್ ಕೊಟ್ಟು ವೇಟ್ ಮಾಡಬೇಕು, ಆರ್ಡ್ರ್ ಬರೋವರೆಗೂ ವೇಟ್ ಮಾಡಬೇಕು. ಇಲ್ಲೇ ಆರ್ ಟಿ ನಗರ್ ಇದು, ಆರ್ ಟಿ ನಗರ್ ಇನ್ಸ್ಟಾಮಾರ್ಟು. ನೋಡೋಣ ಇರಿ, ಬರುತ್ತೆ ಇವಾಗ, ವೇಟ್ ಮಾಡೋಣ, ಬರುತ್ತೆ ರೀ. ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಏನೋ ಬಂದ ತಕ್ಷಣವೇ ಬಂತು ನೋಡಿ. ಓಕೆ, ಇವಾಗ 35 ರೂಪಾಯಿ ಕೊಡ್ತಾನೆ. ಕನ್ಫರ್ಮ್ ಲಾಸ್ಟ್ ಮೈಲು ಎಷ್ಟಂತ ಕೊಟ್ಟಿಲ್ಲ, ಕನ್ಫರ್ಮ್ ಕೊಡೋಣ. ಕನ್ಫರ್ಮ್ ಕೊಟ್ಟಮೇಲೆ ಆಲ್ಮೋಸ್ಟ್ ಫುಡ್ ರೆಡಿ ಇರುತ್ತೆ, ಎಲ್ಲ ರೆಡಿ ಇರೋವೇ ಇರ್ತವೆ. ಇವಾಗ ಬನ್ನಿ ಏನೇನಿದೆ ಅಂತ ನೋಡೋಣ. ನೋಡಿ ಅಲ್ಲಿ ಐಟಮ್ ನಂಬರ್ ಆಫ್ ಬ್ಯಾಗ್ಸ್ ಒಂದು, ಐಟಮ್ 2, ಇದ್ಯಾವುದು ಫಿಗೇನಿಯನ್ ಹೋಲ್ ನಂಬರ್ ಅಂತ 20ರಲ್ಲಿ ಇರುತ್ತೆ. ನೋಡಬೇಕು, ಇಲ್ಲಿ ಹುಡುಕಬೇಕು. 20 ಇಲ್ಲಿದೆ ನೋಡಿ. ಇನ್ನು ತಗೊಂಡು ಇಲ್ಲೊಂದು ಸ್ಕ್ಯಾನ್ ಕೋಡ್ ಇದೆ, ಕನ್ಫರ್ಮ್ ಕೊಟ್ಟು ಸ್ಕ್ಯಾನ್ ಇದೆಯಲ್ಲ, ಈ ಸ್ಕ್ಯಾನ್ ಮಾಡಬೇಕು. ನೋಡಿ ಸ್ಕ್ಯಾನ್ ಆಗಲಿಲ್ಲ ಅಂದರೆ ಈ 4 ನಂಬರ್ ಹೊಡಿಬೇಕು. 3946 ರಾಂಗು, ಇದಲ್ಲ ಗುರು. ಇನ್ನೊಂದು ಸತಿ ಸ್ಕ್ಯಾನ್ ಮಾಡೋಣಿರು. ಅಲ್ಲ, ಅದು ಟ್ವೆಂಟಿ ಇಲ್ವೇ ಅಲ್ಲ. ಇದು ನೋಡೋಣ, ಇದು 3917. 3917 ಹಾಂ, ಯಾವುದು 2275 ಏನಿದು ನಂಬರಲ್ಲಿ ಇಲ್ವೇ ಇಲ್ಲ. ಆಯ್ತು 20 ನೋಡಿ, ಇಲ್ಲ ಅದಲ್ಲ, ಇದು ಬೇರೆ. ಅದು 2956 ಹಾಕೊಡಪ್ಪ. 2956 ಆಗ್ತಾ ಇಲ್ಲ. ಇದು ನೋಡಿ, ಯಾರು ಅದಾರ? 20 ಇಲ್ವೇ ಅಲ್ಲಿ ಕೆಳಗಡೆದಾ? ಏನು ಗುರು ಇದು ಹಿಂಗೆ? ಡಬಲ್ 287. ಓಕೆ ನೋಡಿ, ಅಲ್ಲಿಡಬೇಕು, ಅಲ್ಲಿಟ್ಟವ್ರಿ. ಇದ್ರ ನೋಡಿ ಏನೈತೆ ಗೊತ್ತಿಲ್ಲ ಇದರಲ್ಲಿ. ಏನು ಗುರು ಹಿಂಗೆ ನೋಡಿ, ಆ ಲೊಕೇಶನಲ್ಲಿ ಇಡಬೇಕು. ಮಿಸ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಹುಡ್ಕೊಂಡು ತೊಗೊಂಡು ಹೋಗ್ಬೇಕು. ಬನ್ನಿ ಇವಾಗ ಇದು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಓಕೆ, ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಾಯಿತು. ನಂಬರ್ ಎಷ್ಟು 54 ಹತ್ರ ಇದ್ದೀನಿ. ಅವ್ರಿಗೆ ಕಾಲ್ ಮಾಡೋಣ. ಕಾಲ್ ಮಾಡ್ತಾಯಿದ್ದೀನಿ. ಹಲೋ ಸರ್, ಸ್ವಿಗ್ಗಿಯಿಂದ? ಹಾಂ ಸರ್, ನೋಡಿ ಔಟ್ಸೈಡ್ ಎಲ್ಲಿ ಸಿಗಲ್ಲ. ಸಿಗರೇಟು ಇದೇನೋ, ಬಂದರು. ತಳಿಸಿ, ಥ್ಯಾಂಕ್ ಯು ಸರ್. ಓಕೆ, ಡೆಲಿವರ್ ಆಯಿತು. ಡೆಲಿವರ್ ಕೊಡ್ತೀನಿ ನೋಡಿ. ಇದಕ್ಕೆ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಇದಕ್ಕೂ 35 ರೂಪಾಯಿ ಕೊಟ್ಟ. ಓಕೆ, ಗೆಟ್ ಇಂಟು ನೆಕ್ಸ್ಟ್ ಆರ್ಡರ್ ಅಂತ ಕೊಡಿ. ನೆಕ್ಸ್ಟ್ ಆರ್ಡ್ರನ್ನ ನಾವು ಮಾಡಬೇಕಾಗುತ್ತೆ. ಇದೇ ರೀತಿ ನೀವು ಕೂಡ ಇನ್ಸ್ಟಾಮಾರ್ಟ್ ಆರ್ಡ್ರ್ಗಳನ್ನ
ಮಾಡ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಇವಾಗಲೂ ಒಂದು ಲೈಕ್ನ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.